ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟೈಮ್ 9 ನ್ಯೂಸ್ಗೆ ಸ್ವಾಗತ. ನಾನು ಡಾಕ್ಟರ್ ರಮ್ಯಾ. ಸೆಪ್ಟೆಂಬರ್ 7ನೇ ತಾರೀಕು ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಇದು ರಾಹುಗ್ರಸ್ತ ಚಂದ್ರಗ್ರಹಣ ಆಗಿರುತ್ತೆ. ಅಂಡ್ ಈ ಒಂದು ಕಾಲಘಟ್ಟ, ಈ ಒಂದು ಏನು ಚಂದ್ರಗ್ರಹಣ ನಡೀತಾ ಇದೆ ಅದು ಬಂದು ಸುಮಾರು 3.5 ಗಂಟೆ ಕಾಲ ಸಂಭವಿಸ್ತಾ ಇದೆ. ಸೊ ಟೈಮಿಂಗ್ಸ್ ನೋಡೋದಾದ್ರೆ 9 ಗಂಟೆಯಿಂದ ಹಿಡಿದು ಮಧ್ಯರಾತ್ರಿ 12:30 ತನಕ ಈ ಒಂದು ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಇದರ ಪ್ರಭಾವ 11 ಗಂಟೆಗೆ, ಮಧ್ಯರಾತ್ರಿ 11 ಗಂಟೆಗೆ ಇದು ತುಂಬಾನೇ ಒಂದು ಪೀಕಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಸಂಪೂರ್ಣ ಚಂದ್ರಗ್ರಹಣ ಅಂತ ನಾವೇನ್ ಹೇಳ್ತೀವಿ, 11 ಗಂಟೆಗೆ ಇದು ಸಂಭವ ಆಗ್ತಾ ಇದೆ. ಅಂಡ್ ಇದನ್ನ ನಾವು ಬ್ಲಡ್ ಮೂನ್ ಅಂತ ಸಹ ಕರಿತೀವಿ. ಅಂದ್ರೆ ಚಂದ್ರ ಬಂದು ಒಂದು ಕೆಂಪು ಆಕಾರಕ್ಕೆ ತಿರುಗ್ತಕ್ಕಂಥದ್ದು. ಅಂಡ್ ಇದರಿಂದ ಯಾವ ರಾಶಿಗಳಿಗೆ ಶುಭ ಫಲ ಇದೆ, ಯಾವ ರಾಶಿಗೆ ತೊಂದರೆ ಇದೆ, ಇದೆಲ್ಲವನ್ನು ಇಂದಿನ ಸಂಚಿಕೆಯಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿ. ಸೊ ಮೇಷರಾಶಿಯವರಿಗೆ ಈ ಒಂದು ಚಂದ್ರಗ್ರಹಣ ಕಳೆದ ನಂತರ ನಿಮ್ಮ ಎನರ್ಜೀಸ್ ಯಾವ ರೀತಿ ಇರಲಿದೆ ಅಂತ ನೋಡೋಣ. ಮೇಷರಾಶಿಯವರಿಗೆ ಮೊದಲನೇದಾಗಿ ಹೇಳೋದಾದ್ರೆ, ಸ್ವಲ್ಪ ಜನರಿಂದ ಮೋಸ ಆಗ್ತಕ್ಕಂಥ ಒಂದು ಸಂದರ್ಭ ಇದೆ. ಸೊ ಆದಷ್ಟು ಎಚ್ಚರದಿಂದ ಇರಿ. ಯಾರನ್ನು ತುಂಬಾ ಬೇಗ ನಂಬಲಿಕ್ಕೆ ಹೋಗ್ಬೇಡಿ. ಯಾರೋ ಬರ್ತಾರೆ, ಇದು ನೋಡಿ ಚೆನ್ನಾಗಿದೆ, ಈ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿ, ಅಥವಾ ನಿಮ್ಮ ಹಣವನ್ನ ಇಲ್ಲಿ ಹೂಡಿಕೆ ಮಾಡಿ ತುಂಬಾ ಚೆನ್ನಾಗ್ ಆಗ್ತೀರಾ ಅಂತ ಹೇಳುವಂತ ಸಂದರ್ಭಗಳು ಅಂತಕ್ಕಂಥದ್ದು ಜಾಸ್ತಿ ಇದೆ. ಆದ್ರೆ ನೀವು ಗಮನಿಸ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ನಿಮ್ಮ ಒಂದು ಹಣವನ್ನ ನಿಮ್ಮ ಕೈಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಅಥವಾ ನಿಮ್ಮ ಬುದ್ಧಿಶಕ್ತಿಯನ್ನ ಉಪಯೋಗಿಸ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ. ಓಕೆ. ಅಂಡ್ ನಿಮ್ಗೆ ಹೇಳ್ಬೇಕು ಅಂದ್ರೆ, ಒಂಚೂರ್ ನೀವು ಆ ಕಡೆ ಈ ಕಡೆ ಯಾಮಾರಿದ್ರುನು ನಿಮ್ಗೆ ಒಂದ್ ರೀತಿ ತುಂಬಾನೇ ಪ್ರೆಷರ್ ಅಥವಾ ತುಂಬಾನೇ ಸ್ಟ್ರೆಸ್ ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ನೀವು ಎದುರಿಸ್ಬೇಕಾಗತ್ತೆ. ಎಚ್ಚರ. ಸೊ ಮೇಷರಾಶಿ ಅವ್ರಿಗೆ ಹೇಳ್ಬೇಕು ಅಂದ್ರೆ, ಈ ಒಂದು ಟೈಮ್ ಪೀರಿಯಡ್ ಏನಿದೆ, ಈ ಒಂದು ಟೈಮ್ ಅಲ್ಲಿ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡದೇ ಇದ್ರೇನೆ ಉತ್ತಮ. ಓಕೆ. ಸೊ ಈ ಒಂದು ಚಂದ್ರಗ್ರಹಣ ಆದ ನಂತರ ನಿಮ್ಮ ಹಣದ ಮೇಲೆ ನಿಮ್ಗೆ ಹೊಡೆತ ಬೀಳ್ತಕ್ಕಂಥದ್ದು, ಫಿನಾನ್ಷಿಯಲಿ ಹೊಡೆತ ಬೀಳ್ತಕ್ಕಂಥದ್ದು ಸಂಭವಿಸುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನೀವು ಇರ್ಬೇಕಾಗತ್ತೆ. ಒಳ್ಳೇದಾಗ್ಲಿ ಮೇಷರಾಶಿ. ಮುಂದಿನ ರಾಶಿ ನೋಡೋಣ, ವೃಷಭ ರಾಶಿ. ಸೊ ವೃಷಭ ರಾಶಿಗೆ ಚಂದ್ರಗ್ರಹಣ ಆದ ನಂತರ ಅವರ ಒಂದು ಎನರ್ಜೀಸ್ ಯಾವ ರೀತಿ ಇರಲಿದೆ, ಏನೆಲ್ಲ ಬದಲಾವಣೆಯನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡೋಣ. ವೃಷಭ ರಾಶಿ ಅವ್ರಿಗೆ ನೋಡೋದಾದ್ರೆ, ಮೇನ್ ಆಗಿ ನಿಮ್ಮ ಪಾಸ್ಟ್ ವಿಚಾರಗಳು, ನಿಮ್ಮ ಹಳೆಯ ವಿಚಾರಗಳು ತುಂಬಾನೇ ಯಾವುದೋ ಒಂದು ರೂಪದಲ್ಲಿ ಬಂದು ನಿಮ್ಗೆ ಕಾಡ್ತಕ್ಕಂಥದ್ದು. ನೀವ್ ಬಿಟ್ಬಿಟ್ಟಿರ್ತೀರಾ, ಓಕೆ ಇದ್ ನನ್ ಮುಗೀತು, ನನ್ನ ಲೈಫಲ್ಲಿ ಇನ್ಯಾವತ್ತಿಗೂ ಈ ಒಂದು ವಿಚಾರ ಬರಲ್ಲ, ನಾನು ಈಗ ಫ್ರೀ ಆಗಿದ್ದೀನಿ, ಫ್ರೀ ಆಗಿರಬಹುದು, ಮುಂದೆ ನನ್ನ ಫ್ಯೂಚರ್ ನೋಡ್ಕೋಬಹುದು ಅಂತ ನೀವು ಏನು ಆ ಒಂದು ಮೈಂಡ್ ಆ ಪ್ರಾಸೆಸ್ ಅಲ್ಲಿ ಇರ್ತೀರಾ, ಅದು ಎಲ್ಲೋ ನಿಮ್ಗೆ ಯಾವುದೋ ಒಂದು ರೂಪದಲ್ಲಿ, ಅಥವಾ ಯಾರೋ ಒಂದು ಫ್ರೆಂಡ್ ಅಥವಾ ಯಾರೋ ಒಂದು ರಿಲೇಟಿವ್ ಸ್ನೇಹಿತರು ಯಾರೋ ಒಂದು ನಿಮ್ಗೆ ಆ ಒಂದು ಹಳೆಯ ಘಟನೆಗಳನ್ನ ಬೇಕು ಅಂತಾನೆ ನೆನಪಿಸ್ತಕ್ಕಂಥದ್ದು ಮಾಡ್ತಕ್ಕಂಥ ಸಂದರ್ಭಗಳು. ನೀವೇನ್ ಮಾಡ್ಬೇಕು, ಅದನ್ನ ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು, ಜಾಸ್ತಿ ಕಿವಿ ಮೇಲೆ ಹಾಕೋಬಾರ್ದು. ನೀವೇನು ಎಮೋಷನಲಿ ಬ್ಯಾಲೆನ್ಸ್ಡ್ ಆಗಿದ್ದೀರಾ ಅದನ್ನ ನೀವು ನಂಬಬೇಕು, ನೀವು ಅದನ್ನ ಕಂಟಿನ್ಯೂ ಮಾಡ್ಬೇಕು ನಿಮ್ಮ ಒಂದು ಲೈಫ್ ಅಲ್ಲಿ. ಇಲ್ಲ ಅಂತಂದ್ರೆ ನೀವು ಹಳೆಯ ವಿಚಾರಗಳನ್ನ ಮತ್ತೆ ಕೆದಕದಷ್ಟು ನಿಮ್ಮ ಒಂದು ಏನಿದೆ ಇನ್ನರ್ ಪೀಸ್, ನಿಮ್ಮ ಶಾಂತಿಗೆ ಭಂಗ ಉಂಟಾಗುತ್ತೆ. ಹಾಗಾಗಿ ಬಹಳ ಎಚ್ಚರದಿಂದ ವಹಿಸ್ಬೇಕಾಗತ್ತೆ. ಅಂಡ್ ನೀವೇನು ದಾರಿನಲ್ಲಿ ಹೋಗ್ತಾ ಇದ್ದೀರಾ, ಓಕೆಪ್ಪ ನನ್ನ ಜೀವನದಲ್ಲಿ ಈ ಘಟನೆ ಆಗಿದೆ, ನಾನು ಇದನ್ನ ಮರ್ತ್ ಹೋಗ್ತೀನಿ, ಮುಂದೆ ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ನಾನು ಭಾವಿಸ್ತೀನಿ. ಈ ಒಂದು ಕಾಲಘಟ್ಟ ಏನಿದೆ, ಅಥವಾ ನೀವೇನು ಈ ಡಿಸಿಷನ್ ನ ತಗೊಂಡಿದ್ದೀರಾ ಅದ್ರ ಮೇಲೆ ನಂಬಿಕೆಯನ್ನ ಇಡಿ. ಅಂಡ್ ನೀವು ಸರಿಯಾದ ರಸ್ತೆಯಲ್ಲೇ ಇದ್ದೀರಿ. ಜನ ಹೇಳ್ಬಹುದು ನಿಮ್ಗೆ
ಇಲ್ಲ ಇದು ವರ್ಕೌಟ್ ಆಗಲ್ಲ, ನೀನು ತಪ್ಪು ದಾರಿನಲ್ಲಿ ನಡೀತಾ ಇದೀಯ, ಹಾಗೆ ಹೀಗೆ ಏನಾದ್ರೂ ಹೇಳ್ಬಹುದು. ಆದ್ರೆ ನಿಮ್ಮ ದೃಢ ನಂಬಿಕೆ, ನಿಮ್ಮ ದೃಢ ಸಂಕಲ್ಪ ನಿಮ್ಮನ್ನ ಕಾಪಾಡುತ್ತೆ. ನೀವು ಇಟ್ಟಂತ ಹೆಜ್ಜೆಯನ್ನ ಯಾವುದೇ ಕಾರಣಕ್ಕೂ ಹಿಂದೆ ತಗೋಬೇಡಿ. ದೇವರಲ್ಲಿ, ಭಗವಂತನಲ್ಲಿ ನಂಬಿಕೆಯನ್ನ ಇಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸಿ, ಖಂಡಿತ ಜಯ ಸಿಗತ್ತೆ. ಒಳ್ಳೇದಾಗ್ಲಿ ವೃಷಭ ರಾಶಿ. ಮುಂದಿನ ರಾಶಿ ನೋಡೋಣ, ಮಿಥುನ ರಾಶಿ. ಮಿಥುನ ರಾಶಿಗೆ ಚಂದ್ರಗ್ರಹಣ ಆದ ನಂತರ ಯಾವ ಎನರ್ಜೀಸ್ ಬದಲಾಗ್ತಾ ಇದೆ, ಏನೆಲ್ಲ ನಡೀತಾ ಇದೆ ನಿಮ್ಮ ಒಂದು ಜೀವನದಲ್ಲಿ ಅಂತ ನೋಡೋದಾದ್ರೆ, ಮಿಥುನ ರಾಶಿಯವರಿಗೆ ಒಂದ್ ರೀತಿ ಜಯ ಅಂತಕ್ಕಂಥದ್ದು ಸಿಗ್ತಾ ಇದೆ. ನೀವು ಇಟ್ಟಿರ್ತಕ್ಕಂಥ ನಂಬಿಕೆ, ಓಕೆ, ನೀವು ಎಷ್ಟು ನಿಮ್ಮ ಎಫರ್ಟ್ಸ್ ಅನ್ನ ಹಾಕಿ ನನ್ಗೆ ಈ ಕೆಲ್ಸಕ್ಕೆ ನಾನು ಇದು ಮಾಡ್ಬೇಕು, ಇದು ನನ್ನ ಡ್ರೀಮ್ ಪ್ರಾಜೆಕ್ಟ್ ಅಥವಾ ಇದು ನನ್ನ ಒಂದು ಕನಸು ಅಂತ ನೀವೇನು ನಂಬಿ ನಿಮ್ಮ ಎಲ್ಲಾ ಟೈಮ್, ಎನರ್ಜಿ ಅಥವಾ ದುಡ್ಡನ್ನ ಸಹ ನೀವು ಇದ್ರ ಮೇಲೆ ಏನ್ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಅದಕ್ಕೆ ತಕ್ಕ ಪ್ರತಿಫಲ ಅಂತಕ್ಕಂಥದ್ದನ್ನ ನೀವು ಪಡಿತೀರಾ ಈ ಒಂದು ಚಂದ್ರಗ್ರಹಣ ಆದ ನಂತರದ ದಿನದಲ್ಲಿ. ಸೊ ನಿಮ್ಗೆ ಏನ್ ಮಾಡ್ಬೇಕು ಅಂತಂದ್ರೆ, ತಾಳ್ಮೆಯಿಂದ ಇರ್ಬೇಕಾಗತ್ತೆ. ಎಲ್ಲವೂ ತಂತಾನಾಗೆ ಸೆಟಲ್ ಆಗ್ತಾ ಇದೆ, ಎಲ್ಲವೂ ತಂತಾನಾಗೆ ಬಗೆಹರಿತಾ ಇದೆ. ನೀವು ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ, ಫ್ಯೂಚರ್ ಕಡೆ ಇಷ್ಟು ದಿವಸ ಏನ್ ಸ್ಟಕ್ ಆಗಿತ್ತು, ಏನೋ ಕೆಲಸ ಆಗ್ತಿಲ್ವಲ್ಲ ಅಂತ ನೀವೇನು ಆ ಒಂದು ಸ್ಟಕ್ ಎನರ್ಜೀಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರಿ, ಇವಾಗ ಆ ಒಂದು ಸಂದರ್ಭ ಬಂದಿದೆ, ಕೆಲಸ ಕಾರ್ಯದಲ್ಲಿ ಮುಂದೂಡಿಕೆ, ಓಕೆ, ನಿಂತಿರ್ತಕ್ಕಂಥ ಕೆಲಸವಂತಕ್ಕಂಥದ್ದು ಚಾಲು ಆಗ್ತಾ ಇದೆ ನಿಮ್ಗೆ. ಅಂಡ್ ನೀವು ಒಂದ್ ರೀತಿ ಹೇಳ್ಬೇಕಂದ್ರೆ ಫ್ಯೂಚರ್ ಕಡೆ ಹೋಗ್ತಾ ಇದ್ದೀರಾ, ಸಕ್ಸಸ್ ಕಡೆ ಸಹ ಹೋಗ್ತಾ ಇದ್ದೀರಾ. ಅಂಡ್ ಪ್ರೀತಿಯಲ್ಲೂ ಸಹ ನಿಮ್ಗೆ ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ತುಂಬಾನೇ ಪಾಸಿಟಿವ್ ಆಗಿ ನಿಮ್ಗೆ ಏನ್ ಮ್ಯಾನಿಫೆಸ್ಟೇಷನ್, ಜಯ ಅಂತಕ್ಕಂಥದ್ದು ಸಿಗ್ತಾ ಇದೆ. ಅಂಡ್ ಒಂದು ಹಿರಿಯ ಮಹಿಳೆಯಿಂದ, ಅದು ನಿಮ್ಮ ತಾಯಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ದೊಡ್ಡಮ್ಮ ಆಗಿರ್ಬೋದು, ಸೊ ಅವರ ಒಂದು ಆಶೀರ್ವಾದ, ಸಲಹೆಯಿಂದ ನಿಮಗೆ ಅತ್ಯುತ್ತಮವಾದ ಫಲಿತಾಂಶವನ್ನ ನೀವು ನೋಡ್ತೀರಾ ನಿಮ್ಮ ಒಂದು ಜೀವನದಲ್ಲಿ. ಒಳ್ಳೇದಾಗ್ಲಿ ಮಿಥುನ ರಾಶಿ. ಮುಂದಿನ ರಾಶಿ ನೋಡೋಣ, ಕರ್ಕಟಕ ರಾಶಿ. ಸೊ ಕರ್ಕಟಕ ರಾಶಿಯ ಚಂದ್ರಗ್ರಹಣ ಆದ ನಂತರ ಅವರ ಒಂದು ಎನರ್ಜೀಸ್ ಯಾವ ರೀತಿ ಇರಲಿದೆ. ಕರ್ಕಟಕ ರಾಶಿ, ಕರ್ಕಟಕ ರಾಶಿಯವರಿಗೆ ಹೇಳೋದಾದ್ರೆ, ಪಾಸ್ಟ್ ಅನ್ನ ಬಿಟ್ಟು ಫ್ಯೂಚರ್ ಕಡೆ ಗಮನವನ್ನ ಕೊಡ್ತಕ್ಕಂತಹ ಒಂದು ಸಂದರ್ಭ. ನಿಮಗೆಲ್ಲೋ ಅನ್ನಿಸ್ತಾ ಇತ್ತು ಇಷ್ಟು ದಿವಸ, ನಾನು ಯಾಕೋ ನನ್ನ ಲೈಫಲ್ಲಿ ಏನು ಚೆನ್ನಾಗಿ ನಡೀತಾ ಇಲ್ವಲ್ಲ, ನಾನು ಏನ್ ಅನ್ಕೊಂಡಿದ್ದೆ ಇದು ನನ್ನ ಜೀವನ ಅಲ್ಲ, ನನ್ಗಿನ್ನೇನೋ ಬೇಕು, ಏನೋ ಮಾಡ್ಬೇಕು, ಏನೋ ಒಂದು ಸಾಧನೆ ಮಾಡ್ಬೇಕು ಅಂತಕ್ಕಂಥದ್ದು ಬಹಳ ಬಹಳ ನಿಮ್ಮ ಮನಸ್ಸು ಕೇಳ್ತಾ ಇತ್ತು. ಅಂಡ್ ನಿಮ್ಗೆ ವಾತಾವರಣ ಹೆಂಗಿತ್ತು ಅಂತಂದ್ರೆ, ಏನೇ ಕೆಲಸ ಇದ್ ಮಾಡಕ್ ಹೋದ್ರು ಏನಾದ್ರು ಒಂದು ಅಡ್ಚಣೆ ಬರೋದು, ಅಥವಾ ಹೆಲ್ತ್ ಅಪ್ಸೆಟ್ ಆಗ್ತಕ್ಕಂಥದ್ದು, ಅಥವಾ ಯಾರೋ ಬಂದು ನಿಮ್ಗೆ ಡಿಮೋಟಿವೇಟ್ ಮಾಡ್ತಕ್ಕಂಥದ್ದು, ಇಲ್ಲ ಇದು ಮಾಡ್ಬೇಡ, ಮಾಡಿದ್ರೆ ನಿಮ್ಗೆ ಲಾಸ್ ಆಗ್ಬಿಡುತ್ತೆ. ಅಥವಾ ಪ್ರೀತಿ ವಿಚಾರದಲ್ಲೂ ಅಷ್ಟೇ ನಿಮ್ಗೆ ಸಹಕಾರ ಅಂತಕ್ಕಂಥದ್ದು ಸಿಗ್ತಾ ಇರ್ಲಿಲ್ಲ. ಆದ್ರೆ ಇವಾಗ ನೀವು ಸಮಯ ಬಂದಿದೆ, ನೀವು ಏನು ಈ ಒಂದು ಡಿಸಿಷನ್ ಮಾಡ್ತಿದ್ದೀರಾ, ತುಂಬಾ ಶೀಘ್ರವಾಗಿನೇ ನೀವು ಒಂದು ಒಳ್ಳೆ ಉತ್ತಮವಾದ ಒಂದು ಡಿಸಿಷನ್ ಕೈಗೊಳ್ತೀರಾ. ಓಕೆ, ಸೊ ಕೈಗೊಂಡ ನಂತರ ನಿಮ್ಮಲ್ಲಿ ಇರ್ತಕ್ಕಂಥ ಆ ಒಂದು ಆತ್ಮವಿಶ್ವಾಸ ಅಂತಕ್ಕಂಥದ್ದು ಬೆಳೀತಾ ಇದೆ. ನೀವು ಸಹ ಫ್ಯೂಚರ್ ಹತ್ತ ನೋಡ್ತಾ ಇದ್ದೀರಾ, ಹೌದು ನಾನು ಈ ಬದಲಾವಣೆ ಮಾಡ್ಕೋಬೇಕು, ಇದು ನನ್ಗೆ ಅನಿವಾರ್ಯ ಅಂತಕ್ಕಂಥದ್ದು ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ಆ ತರ ಒಂದು ಸಂದರ್ಭ ನಿರ್ಮಾಣ ಆಗ್ತಿದೆ. ಅಂಡ್ ನೀವು ನಿಮ್ಮ ಫ್ಯೂಚರ್ ಪ್ಲಾನಿಂಗ್ ಅನ್ನ ಮಾಡ್ತಕ್ಕಂಥದ್ದು, ಹಣಕಾಸು ಇರ್ಬೋದು, ಕರಿಯರ್, ಜಾಬ್, ಬಿಸ್ನೆಸ್ ಇರ್ಬೋದು, ಏನೇ ಮನೆ ಕಟ್ಟುವಂತಹ ಒಂದು ಸಂದರ್ಭ ಸಹ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಅಲ್ಲ ಅಂದ್ರೆ ಎಷ್ಟೋ ಜನ ನಿಮ್ಗೆ ಟ್ರಾವೆಲ್ ಮಾಡ್ಬೇಕು, ಹೊರ ದೇಶಕ್ಕೆ ಹೋಗ್ಬೇಕು, ವೀಸಾ ಆಗ್ತಾ ಇರಲ್ಲ ಅಂತ ಸಹ ಪರದಾಡ್ತಾ ಇರ್ತೀರಾ. ನಿಮ್ಗೂ ಸಹ ಸಿಹಿ ಸುದ್ದಿ ಅಂತಕ್ಕಂಥದ್ದು ಈ ಒಂದು ಮುಂದಿನ ದಿನಗಳಲ್ಲಿ ಏನು ಸಂಭವಿಸ್ತಾ ಇದೆ, ಈ ಒಂದು ಚಂದ್ರಗ್ರಹಣ ಆದ ನಂತರ ಖಂಡಿತ ನೀವು ಒಂದು ಗೆಲುವನ್ನ, ಒಂದು ಸಿಹಿ ಸುದ್ದಿಯನ್ನ ನೀವು ಖಂಡಿತವಾಗ್ಲೂ ಕಂಡು ಬರ್ತೀರಾ. ಅಂಡ್ ನಿಮ್ಗೆ ಒಂದ್ ರೀತಿ ಹೇಳೋದಂದ್ರೆ, ಯಾರೆಲ್ಲ ಡಿಮೋಟಿವೇಟ್ ಮಾಡಿದ್ರು, ಯಾರೆಲ್ಲ ನಿಮ್ಗೆ ಇಲ್ಲ ಇವ್ನ್ಗೇನು ಆಗಲ್ಲ, ಇವ್ನ್ ಇಷ್ಟೇ ಅಂತ ಯಾರೆಲ್ಲ ಅನ್ಕೊಂಡ್ರು, ಅವ್ರಿಗೆ ಸರಿಯಾದ ತಿರುಗೇಟನ್ನ, ಉತ್ತರ ಅಂತಕ್ಕಂಥದ್ದನ್ನ ನೀವು ಕೊಡ್ತೀರಾ. ಒಳ್ಳೇದಾಗ್ಲಿ ಕರ್ಕಟಕ ರಾಶಿ. ಮುಂದಿನ ರಾಶಿ ನೋಡೋಣ, ಸಿಂಹ ರಾಶಿ. ಸೊ ಸಿಂಹ ರಾಶಿಯ ಒಂದು ಎನರ್ಜೀಸ್ ಯಾವ ರೀತಿ ಇರಲಿದೆ ಈ ಒಂದು ಚಂದ್ರಗ್ರಹಣ ಆದ ನಂತರ.
ಸಿಂಹ ರಾಶಿಯವ್ರಿಗೆ ಹೇಳ್ಬೇಕು ಅಂತಾನೆ ಗ್ರಹಣದ ಒಂದು ವಾತಾವರಣ ಇಲ್ಲಿ ತುಂಬಾನೇ ಕಾಣಿಸ್ತಾ ಇದೆ. ಸೊ ನಿಮ್ಮ ಮೇಲೆ ಸಹ ಈ ಒಂದು ಗ್ರಹಣದ ಒಂದು ಹೇಳ್ಬೇಕು ಅಂದ್ರೆ ನಿಮ್ಗೆ ಎಮೋಷನ್ಸ್ ಅಂತಕ್ಕಂಥದ್ದು ತುಂಬಾ ಏರುಪೇರಾಗ್ತಕ್ಕಂಥದ್ದು. ಓಕೆ, ಅಂಡ್ ನಿಮ್ಗೆ ಅನ್ಸುತ್ತೆ ಓಕೆ ನಾನು ಲೈಫಲ್ಲಿ ಏನು ಮಾಡ್ತಿಲ್ಲ, ನಾನು ಯಾವಾಗ್ಲೂ ಜೀವನದಲ್ಲಿ ಸೋಲ್ತಾ ಇದ್ದೀನಿ, ನನ್ಗೇನು ಮಾಡಕ್ಕೆ ಆಗ್ತಾ ಇಲ್ವಲ್ಲ, ಯಾಕೆ ನನ್ಗೆ ಈ ತರ ಆಗ್ತಾ ಇದೆ, ನನ್ಗೆ ಯಾಕೆ ಈ ತರ ಆಗ್ಬೇಕು, ಯಾಕೆ ಎಲ್ರು ನನ್ನನ್ನೇ ದೂಷಿಸ್ತಾರೆ, ಯಾಕೆ ಎಲ್ರು ನನ್ನನ್ನೇ ಮೋಸ ಮಾಡ್ತಾರೆ. ಸೊ ಈ ತರ ಹಲವಾರು ಒಂಥರ ಎಮೋಷನಲ್ ಟ್ರೋಮಾ ಅಂತಕ್ಕಂಥದ್ದು ನಿಮ್ಮ ಮೈಂಡ್ ಅಲ್ಲಿ ತುಂಬಾ ಕಾಡೋ ಅಂತಹ ಸಾಧ್ಯತೆ ಇದೆ. ಅಂಡ್ ರಿಲೇಶನ್ಶಿಪ್ ಅಲ್ಲಿ ಮುಖ್ಯವಾಗಿ ನೀವೇನಾದ್ರೂ ಗಂಡ ಹೆಂಡತಿ ಇದ್ರೆ ಅಥವಾ ಪ್ರೀತಿ ಮಾಡ್ತಾರೆ, ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ನಡುವೆ ಯಾರಾದ್ರೂ ಬಂದು ಏನಾದ್ರು ಒಂದು ಹುಳಿ ಇರ್ತಕ್ಕಂಥದ್ದು ಅಥವಾ ಏನಾದ್ರು ಒಂದು ಬಂದ್ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಬಹಳ ಹೆಚ್ಚಾಗಿರುತ್ತೆ. ಹಾಗಾಗಿ ಎಚ್ಚರ ವಹಿಸಿ. ಅಂಡ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಪ್ರೆಷರ್ ಅಂತಕ್ಕಂಥದ್ದು ಸ್ವಲ್ಪ ಒತ್ತಡ ಕಂಡು ಬರ್ತಾ ಇದೆ ಕೆಲ್ಸದ ವಿಚಾರವಾಗಿ. ಸೊ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಮನೆ ಕಟ್ಟಬೇಕು, ಮನೆ ಪ್ರಾಪರ್ಟಿ ವಿಚಾರದಲ್ಲಿ ಎಸ್ಪೆಷಲಿ ನಿಮ್ಗೆ ತುಂಬಾನೇ ಒಂದು ಸ್ಟ್ರೆಸ್ ಅಂತಕ್ಕಂಥದ್ದು ಡೆವಲಪ್ ಆಗುತ್ತೆ. ಮೋಸ ಮಾಡುವಂತ ಜನರು ಸಹ ಇದ್ದಾರೆ, ಎಚ್ಚರ ವಹಿಸಿ. ಅಂಡ್ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಅಥವಾ ನೀವು ಮಾಡಿರ್ತಕ್ಕಂತಹ ಒಂದು ಪ್ಲಾನಿಂಗ್ ಏನಿದೆ ಅದನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಈ ಒಂದು ಸಂದರ್ಭದಿಂದ ನೀವು ತುಂಬಾ ಶೀಘ್ರವಾಗಿ ಇದರಿಂದ ಹೊರಗಡೆ ಬರ್ತೀರಾ. ಅಂಡ್ ನಿಮ್ಗೆ ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಅಂತಕ್ಕಂಥದ್ದು ಮುಂಬರುವ ದಿನಗಳಲ್ಲಿ ಸಿಗ್ತಾ ಇದೆ. ಆದರೆ ನೀವು ತುಂಬಾ ಎಚ್ಚರಿಕೆಯಿಂದ ಡಿಸಿಷನ್ಸ್ ಅನ್ನ ತಗೋಬೇಕಾಗತ್ತೆ ಈ ಒಂದು ಟೈಮ್ ಫ್ರೇಮ್ ಅಲ್ಲಿ. ಒಳ್ಳೇದಾಗ್ಲಿ ಸಿಂಹ ರಾಶಿ. ಮುಂದಿನ ರಾಶಿ ನೋಡೋಣ, ಕನ್ಯಾ ರಾಶಿ. ಸೊ ಕನ್ಯಾ ರಾಶಿಯ ಒಂದು ಎನರ್ಜೀಸ್ ಯಾವ ತರ ಇರಲಿದೆ ಗ್ರಹಣ ಆದ ನಂತರ. ಗ್ರಹಣದ ವಾತಾವರಣ ಛಾಯೆ ಅಂತಕ್ಕಂಥದ್ದು ನಿಮ್ಮನ್ನ ಆವರಿಸ್ಕೊತಾ ಇದೆ ಅಂತಾನೆ ಹೇಳ್ಬೋದು. ಸೊ ಕನ್ಯಾ ರಾಶಿಯವ್ರಿಗೂ ಸಹ ಈ ಒಂದು ಪ್ರಭಾವ ಅಂತಕ್ಕಂಥದ್ದು ನಾವು ನೋಡ್ಬೋದು. ಯಾಕಂದ್ರೆ ಇಲ್ಲಿ ಗ್ರಹಣದ ಕಾರ್ಡ್ ಆಲ್ರೆಡಿ ಬಂದಿರೋದ್ರಿಂದ ಯಾವ ತರ ಈ ಒಂದು ಗ್ರಹಣ ನಿಮ್ಮ ಮೇಲೆ ಪ್ರಭಾವ ಬೀಳುತ್ತೆ ಅಂದ್ರೆ ಜನರಿಂದ ಸ್ವಲ್ಪ ಮೋಸ ಆಗ್ತಕ್ಕಂಥದ್ದು, ನೀವು ನಮ್ದವರಿಂದ ಮೋಸ ಆಗ್ತಕ್ಕಂಥದ್ದು, ಈ ತರ ಒಂದು ಸಿಚುವೇಶನ್ ನೀವು ನೋಡ್ತೀರಾ. ಯಾವುದೇ ಕಾರಣಕ್ಕೂ ಎಷ್ಟೇ ಒಂದು ಕ್ಲೋಸ್ ಇರ್ಬೋದು, ಯಾವುದೇ ಒಂದು ಪರ್ಸನ್ ನಿಮ್ಮ ಫ್ಯಾಮಿಲಿ ರಿಲೇಟಿವ್ ಫ್ರೆಂಡ್ಸ್ ಆಗಿರ್ಬಹುದು, ಯಾರೇ ಆಗಿದ್ರು ಸ್ವಲ್ಪ ಎಚ್ಚರ ವಹಿಸಿ. ಯಾಕಂತಂದ್ರೆ ನಿಮ್ಮ ನೆರೆ ಹೊರೆಯವರೇ ನಿಮ್ಗೆ ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಇಲ್ಲಿ ಕಾಣಿಸ್ತಾ ಇದೆ. ನೀವು ಯಾರೋ ಒಬ್ಬ ಸ್ನೇಹಿತರನ್ನ ತುಂಬಾ ನಂಬಿರ್ತೀರಾ ಅಥವಾ ಫ್ಯಾಮಿಲಿ ಪರ್ಸನ್ ಅನ್ನೇ ತುಂಬಾನೇ ನಂಬಿರ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅಥವಾ ಏನೋ ಒಂದು ಕೆಲ್ಸಕ್ಕೆ ಅವ್ರಿಗೆ ಒಪ್ಪಿಸಿರ್ತೀರಾ, ಅವ್ರ ಕಡೆಯಿಂದ ಒಂದು ರೆಸ್ಪಾನ್ಸ್ ಬರೋದಿಲ್ಲ ಅಥವಾ ಕೆಲಸ ಅಂತಕ್ಕಂಥದ್ದು ಆಗ್ತಾ ಇರಲ್ಲ. ನೀವ್ ಯಾಕೆ ಅಂತ ಕೇಳಿದಾಗ ಸರಿಯಾದ ಒಂದು ರಿಪ್ಲೈ ಬರಲ್ಲ, ಸರಿಯಾದ ಒಂದು ಉತ್ತರ ಸಿಗಲ್ಲ ನಿಮ್ಗೆ. ಸೊ ಈ ತರ ಸನ್ನಿವೇಶಗಳಂತಕ್ಕಂಥದ್ದನ್ನ ಎದುರಿಸುತ್ತೆ. ಅಂಡ್ ನೀವು ಇಮ್ಮಿಡಿಯೇಟ್ ಆಕ್ಷನ್ಸ್ ತಗೊಳ್ಳೇಬೇಕು ಈ ಒಂದು ಸಂದರ್ಭದಲ್ಲಿ. ನೀವು ನೋಡೋಣ ಮಾಡೋಣ ನಮ್ಮವ್ರೇ ಅಲ್ವಾ, ಈ ತರ ನೀವೇನಾದ್ರೂ ಇಗ್ನೋರ್ ಮಾಡಿದ್ರೆ ನಿಮ್ಗೆ ಫ್ಯೂಚರ್ ಅಲ್ಲಿ ಬಹಳ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ. ಹಾಗಾಗಿ ಸ್ವಲ್ಪ ನಂಬೋದನ್ನ ಕಮ್ಮಿ ಮಾಡಿ ಈ ಒಂದು ಕಾಲಘಟ್ಟದಲ್ಲಿ ಆದಷ್ಟು ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಚುರುಕುತನದಿಂದ ಕೆಲಸವನ್ನ ಮಾಡ್ಕೊಳ್ಳೋಕೆ ಆದಷ್ಟು ಟ್ರೈ ಮಾಡಿ. ಒಳ್ಳೇದಾಗ್ಲಿ ಕನ್ಯಾ ರಾಶಿ. ಮುಂದಿನ ರಾಶಿ ನೋಡೋಣ, ತುಲಾ ರಾಶಿ. ಸೊ ತುಲಾ ರಾಶಿಯ ಒಂದು ಎನರ್ಜೀಸ್ ಯಾವ ತರ ಇರಲಿದೆ ಈ ಒಂದು ಕಾಲಘಟ್ಟದಲ್ಲಿ. ತುಲಾ ರಾಶಿ ಅವ್ರಿಗೆ ಹೇಳ್ಬೇಕು ಅಂತಂದ್ರೆ ಸ್ವಲ್ಪ ಫಿನಾನ್ಷಿಯಲಿ ಲಾಸ್ ಆಗ್ತಕ್ಕಂಥ ಸನ್ನಿವೇಶಗಳನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಏನೋ ಒಂದು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ತುಂಬಾ ಕಷ್ಟಪಡ್ತೀರಾ, ನೀವು ಹೇಳ್ಬೇಕಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಿದೀರಾ ಈ ಒಂದು ಕೆಲ್ಸದಲ್ಲಿ. ಓಕೆ, ಸೊ ಈ ಒಂದು ಕಾಲಘಟ್ಟದಲ್ಲಿ ನಿಮಗೆ ಒಂದ್ ಸ್ವಲ್ಪ ಎಮೋಷನ್ಸ್ ಸಹ ಅಷ್ಟಾಗಿ ಚೆನ್ನಾಗಿರೋದಿಲ್ಲ. ಯಾವುದೇ ಒಂದು ಮೇಜರ್ ಡಿಸಿಷನ್ ಅಂತಕ್ಕಂಥದ್ದನ್ನ ಈ ಒಂದು ಕಾಲಘಟ್ಟದಲ್ಲಿ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ಆರೋಗ್ಯದ ಕಡೆ ಎಚ್ಚರ ವಹಿಸಿ. ಓಕೆ, ನಿಮ್ಗೆ ಒಂದ್ ರೀತಿ ಸ್ವಲ್ಪ ಇನ್ಫೆಕ್ಷನ್ಸ್ ಆಗೋದು ಅಥವಾ ಇನ್ನೇನೋ ಒಂಥರ ಪ್ರಾಬ್ಲಮ್ಸ್ ಅಂತಕ್ಕಂಥ ಸೀಸನಲ್ ಡಿಸೀಸಸ್ ಅಂತ ನಾವ್ ಏನ್ ಹೇಳ್ತೀವಿ, ಸೊ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ಸ್ ಆಗ್ತಕ್ಕಂಥ ಸನ್ನಿವೇಶಗಳಿರುತ್ತೆ. ಹಾಗಾಗಿ ಎಚ್ಚರ ವಹಿಸಿ. ಅಂಡ್ ಎಮೋಷನಲಿ ಯಾಕೋ ಗೊತ್ತಿಲ್ಲ ಸ್ವಲ್ಪ ಒಂಟಿಯಾಗಿರೋಣಪ್ಪ, ನನ್ಗೆ ಯಾರ ಜೊತೆನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಸೊ ಈ ತರ ಒಂದು ಥಾಟ್ಸ್ ಮೈಂಡ್ ಅಲ್ಲಿ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಆದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಕೆಲವೊಮ್ಮೆ ಯಾರ ಜೊತೆನೂ ನಮ್ಗೆ
ಹಂಚ್ಕೊಳಕ್ ಆಗ್ತಾ ಇಲ್ಲ, ಯಾರ ಜೊತೆನೂ ನಮ್ಗೇನು ಮಾತಾಡಕ್ ಆಗ್ತಿಲ್ಲ ಅನ್ನೋ ಸನ್ನಿವೇಶದಲ್ಲಿ ಭಗವಂತನಲ್ಲಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ, ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿ. ನೀವ್ ಹೇಗೆ ನಿಮ್ಮ ಒಂದು ಸ್ನೇಹಿತರೊಂದಿಗೆ ಮಾತಾಡ್ತೀರಾ ಅದೇ ತರ ಒಂದು ಭಗವಂತನಲ್ಲಿ ನಿಮ್ಮ ಸಂಭಾಷಣೆಯನ್ನ ಬೆಳೆಸ್ಕೊಳ್ಳಿ. ಭಗವಂತನ ಧ್ಯಾನ ಆದಷ್ಟು ಮಾಡ್ಬೇಕಾಗತ್ತೆ ನೀವು ಈ ಒಂದು ಕಾಲಘಟ್ಟದಲ್ಲಿ. ಒಳ್ಳೇದಾಗ್ಲಿ ತುಲಾ ರಾಶಿ. ಮುಂದಿನ ರಾಶಿ ನೋಡೋಣ, ವೃಶ್ಚಿಕ ರಾಶಿ. ಸೊ ವೃಶ್ಚಿಕ ರಾಶಿಯ ಒಂದು ಚಂದ್ರಗ್ರಹಣ ಆದ ನಂತರ ಎನರ್ಜೀಸ್ ಯಾವ ರೀತಿ ಇರಲಿದೆ? ವೃಶ್ಚಿಕ ರಾಶಿಯವ್ರಿಗೆ ಹೇಳ್ಬೇಕು ಅಂತಂದ್ರೆ ಬಹಳ ಒಂದು ಅತ್ಯುತ್ತಮವಾದ ಒಂದು ಎಮೋಷನ್ಸ್ ಅನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡುವಂತಹ ದಿನಗಳಾಗಿರುತ್ತೆ. ಒಂದು ಹೊಸ ಪ್ರೀತಿ, ಒಂದು ಹೊಸ ಪ್ರಪೋಸಲ್ ಅಂತಕ್ಕಂಥದ್ದು, ಅಚಾನಕ್ ಆಗಿ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನ ಕೇಳ್ಪಡ್ತೀರಾ. ನೀವು ಅಂದ್ಕೊಂಡೇ ಇರ್ಲಿಲ್ಲ ಈ ತರಾನು ನನ್ನ ಲೈಫಲ್ಲಿ ಬದಲಾವಣೆಗಳಾಗತ್ತೆ ಅಂತ. ಒಂದ್ ರೀತಿ ಹೇಳ್ಬೇಕಂದ್ರೆ ಒಂದು ತುಂಬಾ ಚಮತ್ಕಾರದ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ಬದಲಾವಣೆಗಳಂತಕ್ಕಂಥದ್ದು ಬರ್ತಾ ಇದೆ ಅಂತ ಹೇಳ್ಬಹುದು. ಅಂಡ್ ಭಗವಂತನ ಆಶೀರ್ವಾದ ತುಂಬಾ ಇದೆ. ಯಾರೆಲ್ಲ ನೀವು ದೇವರ ಪೂಜೆಯನ್ನ ಪ್ರತಿನಿತ್ಯ ಮಾಡ್ತಿದ್ದೀರಾ, ಏಂಜಲ್ಸ್ ನ ಎಸ್ಪೆಷಲಿ ಯಾರೆಲ್ಲ ನಂಬ್ತೀರಾ, ಸೊ ಒಂದ್ ರೀತಿ ಹೇಳೋದಾದ್ರೆ ಅವರ ಒಂದು ಬ್ಲೆಸ್ಸಿಂಗ್ಸ್ ಅಂತಕ್ಕಂಥದ್ದು ನಿಮ್ಮ ಮೇಲೆ ಆಗ್ತಾ ಇದೆ ಅಂತ ಹೇಳ್ಬಹುದು. ಅಂಡ್ ಪ್ರೀತಿ ವಿಚಾರದಲ್ಲಿ ನೀವೇನಾದ್ರು ತುಂಬಾನೇ ಇಷ್ಟು ವರ್ಷ ಅಥವಾ ಇಷ್ಟು ದಿವಸಗಳ ಕಾಲ ತುಂಬಾ ತೊಂದರೆಯನ್ನ ಅನುಭವಿಸಿದ್ದೀರಾ, ಅಥವಾ ಯಾಕೋ ಗೊತ್ತಿಲ್ಲ ಪ್ರೀತಿ ವಿಚಾರದಲ್ಲಿ ನಾನು ತುಂಬಾ ಅನ್ಲಕ್ಕಿ, ಕೆಲ್ಸಗಳಾಗ್ತಿಲ್ಲ ಅಂತ ನೀವೇನಾದ್ರೂ ಅಂದ್ಕೊಂಡಿದ್ರೆ ಈ ಒಂದು ಕಾಲಘಟ್ಟದಲ್ಲಿ ನಿಮ್ಗೆ ಆ ಪ್ರೀತಿ ಅಂತಕ್ಕಂಥದ್ದು ಸಿಗ್ತಾ ಇದೆ. ಹಿರಿಯರ ಆಶೀರ್ವಾದ ಸಿಗ್ತಾ ಇದೆ. ಒಂದು ಗಿಫ್ಟ್ ಅಂತಕ್ಕಂಥದ್ದನ್ನ ನೀವು ಅಚಾನಕ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಸಂದರ್ಭವನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಸೊ ಬಹಳ ಒಂದು ಖುಷಿ ಇರುತ್ತೆ ನಿಮ್ಮ ಲೈಫ್ ಅಲ್ಲಿ. ಆ ಒಂದು ಆತ್ಮ ತೃಪ್ತಿ ಅಂತಕ್ಕಂಥದ್ದು ನಿಮ್ಮಲ್ಲಿ ಬಹಳಷ್ಟು ಇರುತ್ತೆ ಅಂತಾನೆ ಹೇಳಬಹುದು. ಸೊ ಭಗವಂತನ ಧ್ಯಾನ ಮಾಡಿ ಅಂಡ್ ಗ್ರಾಟಿಟ್ಯೂಡ್ ಹೇಳೋದನ್ನ ಮರಿಬೇಡಿ, ಯಾಕಂದ್ರೆ ಭಗವಂತ ನಿಮ್ಗೆ ಇಷ್ಟು ಕರುಣಿಸ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಭಗವಂತ ಅಂತ ಒಂದು ಗ್ರಾಟಿಟ್ಯೂಡ್ ಅನ್ನ ಭಗವಂತನಿಗೆ ತಿಳಿಸಿ. ಒಳ್ಳೇದಾಗ್ಲಿ ವೃಶ್ಚಿಕ ರಾಶಿ. ಮುಂದಿನ ರಾಶಿ ನೋಡೋಣ, ಧನಸ್ಸು ರಾಶಿ. ಸೊ ಧನಸ್ಸು ರಾಶಿಯ ಎನರ್ಜೀಸ್ ಯಾವ ರೀತಿ ಇರಲಿದೆ? ಧನಸ್ಸು ರಾಶಿಯವ್ರಿಗೆ ಹೇಳೋದಾದ್ರೆ ಸ್ವಲ್ಪ ಪಾಸ್ಟ್ ಅಲ್ಲಿ ಕಚ್ಕೊಂಡ್ಬಿಟ್ಟಿದ್ದೀರಾ ಎಲ್ರು. ಓಕೆ, ಏನೋ ಒಂದು ಮುಗ್ದು ಹೋಗಿರ್ತಕ್ಕಂಥ ಕತೆ ಅದು. ಅಂಡ್ ರಿಗ್ರೆಟ್ ಅಂತಕ್ಕಂಥದ್ದು ಬಹಳಷ್ಟು ಇದೆ. ಅಯ್ಯೋ ಇದು ಹಿಂಗ ಆಗ್ಬಾರ್ದಿತ್ತು, ಅಥವಾ ನಾನಿಲ್ಲಿ ಈ ವ್ಯಕ್ತಿ ನನ್ಗೆ ಈ ತರ ಮೋಸ ಮಾಡಿದ್ದಾರೆ, ಅದು ತಪ್ಪು, ಅವ್ರ ಆ ತರ ಮಾಡ್ಬಾರ್ದಿತ್ತು, ಈ ವ್ಯಕ್ತಿಯಿಂದ ನನ್ಗೆ ಅನ್ಯಾಯ ಆಯ್ತು, ಈ ವ್ಯಕ್ತಿಯಿಂದ ನನಗ್ ನೋವಾಯ್ತು. ಸೊ ಒಂದ್ ರೀತಿ ಹೇಳೋದಾದ್ರೆ ಸ್ವಲ್ಪ ಪಾಸ್ಟ್ ಅಲ್ಲೇನೆ ಪದೇ ಪದೇ ನೆನೆಸ್ಕೊಂಡು ನೀವು ಸ್ವಲ್ಪ ಕೊರಗುವಂತಹ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಯಾರೇ ಬಿಟ್ಟು ಹೋದ್ರೂ ನಿಮ್ಮ ಬಳಿ ಅಂತಕ್ಕಂಥದ್ದು ಪ್ರೀತಿ ಎಂದಿಗೂ ಕಮ್ಮಿ ಆಗಲ್ಲ. ನೀವು ನಿಮ್ಮ ಸೆಲ್ಫ್ ಲವ್ ಅಂತಕ್ಕಂಥದ್ದನ್ನ ನೀವು ಕಂಡುಕೋಬೇಕಾಗತ್ತೆ ಈ ಒಂದು ಕಾಲಘಟ್ಟದಲ್ಲಿ. ಅಂಡ್ ನಿಮ್ಮ ಮೆದುಳನ್ನ ಸ್ವಲ್ಪ ಚುರುಕಾಗಿಟ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಯಾವ ತರ ಆಗ್ತಾ ಇದೆ ಅಂತಂದ್ರೆ, ಮನಸ್ಸೊಂದು ಹೇಳ್ತಾ ಇದೆ, ನಿಮ್ಮ ಮೆದುಳು ಒಂದು ಹೇಳ್ತಾ ಇದೆ ಅಲ್ವಾ. ಸೊ ಒಂಥರ ಯುದ್ಧನೇ ನಡೀತಾ ಇದೆ ನಿಮ್ಮಲ್ಲಿ ಅಂತ ಹೇಳಬಹುದು. ಸೊ ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಮೆದುಳೇನ್ ಹೇಳುತ್ತೆ ಪ್ರಾಕ್ಟಿಕಲ್ ಆಗಿ ಅದನ್ನು ಸಹ ನಾವು ತಗೋಬೇಕಾಗತ್ತೆ, ಎಮೋಷನಲಿ ಸಹ ಕೆಲವೊಮ್ಮೆ ತಗೋಬೇಕಾಗತ್ತೆ. ಅದು ಈ ಒಂದು ಕಾಲಘಟ್ಟದಲ್ಲಿ ನೀವು ನಿಮ್ಮ ಮೆದುಳು ಏನ್ ಹೇಳುತ್ತೆ ಪ್ರಾಕ್ಟಿಕಲ್ ಆಗಿ ಈ ಒಂದು ಏನೋ ಸಿಚುವೇಶನ್ಸ್ ನ ನೀವೇನ್ ನೋಡ್ತೀರಾ ಅದಕ್ಕೆ ನೀವು ಗಮನವನ್ನ ಕೊಡಿ ಅಂತ ಹೇಳ್ಬೋದು. ಅಂಡ್ ನೀವೇನು ಪ್ರೀತಿ ಅಥವಾ ಎಮೋಷನ್ಸ್ ಕಳ್ಕೊಂಡೆ ಅಂತ ನೀವು ಇಷ್ಟು ದಿವಸ ಕೊರಗಿದ್ರಿ, ಅದು ಮತ್ತೆ ನಿಮ್ಮ ಜೀವನದಲ್ಲಿ ವಾಪಸ್ ಸಿಗ್ತಾ ಇದೆ. ಒಂದು ಮ್ಯಾಜಿಕಲ್ ವೇ ಆಗಿ ಸಿಗ್ತಾ ಇದೆ ಅಂತಾನೆ ಹೇಳ್ಬಹುದು. ಆದ್ರೆ ಒಂದು ಸ್ವಲ್ಪ ತಾಳ್ಮೆಯನ್ನ ವಹಿಸಿ ಅಂಡ್ ಸೆಲ್ಫ್ ಹೀಲಿಂಗ್ ಅಂತಕ್ಕಂಥದ್ದು ಬಹಳ ಮುಖ್ಯ ಗೈಸ್. ನಾನು ಇಲ್ಲಿ ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ನೀವು ಎಷ್ಟರ ಮಟ್ಟಿಗೆ ಚಿಂತೆ ಮಾಡ್ತೀರಾ ಅಂತಂದ್ರೆ ಒಂಥರ ನಿಮ್ಮನ್ನ ನೀವೇ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ಕೊತಾ ಇದ್ದೀರಾ, ಒಂಥರ ಸ್ಯಾಡ್ ಆಗಿರ್ತೀರಾ, ಏನೋ ಒಂದು ಕಳ್ಕೊಂಡಂಗಿರ್ತೀರಾ. ಸೊ ದಯವಿಟ್ಟು ಈ ತರ ನೆಗೆಟಿವ್ ಆಗಿ ಇರಕ್ ಹೋಗ್ಬೇಡಿ, ಲವಲವಿಕೆಯನ್ನ ಆದಷ್ಟು ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದ್ರೆ ನೀವು ಎಷ್ಟು ಲವಲವಿಕೆಯಿಂದ ಖುಷಿಯಾಗಿರ್ತೀರಾ ಅದೇ ತರ ಎನರ್ಜೀಸ್ ನ ನೀವು ತುಂಬಾ ಶೀಘ್ರವಾಗಿ ಅಟ್ರಾಕ್ಟ್ ಮಾಡ್ಕೋತೀರಾ. ಸೊ ಹಾಗಾಗಿ ಒಂದು ಹ್ಯಾಪಿನೆಸ್, ಒಂದು ಸೆಲ್ಫ್ ಫೀಲಿಂಗ್ ಅಂತಕ್ಕಂಥದ್ನ ಖಂಡಿತ ಮಾಡ್ಕೊಳ್ಳಿ ಧನಸ್ಸು ರಾಶಿ. ಮುಂದಿನ ರಾಶಿ ನೋಡೋಣ, ಮಕರ ರಾಶಿ. ಸೊ ಮಕರ ರಾಶಿಯ ಒಂದು ಎನರ್ಜೀಸ್ ಯಾವ ರೀತಿ ಇರಲಿದೆ? ಸೊ ಮಕರ ರಾಶಿಯವ್ರಿಗೆ ಹೇಳೋದಾದ್ರೆ,
ತುಂಬಾ ಒಂಥರ ರಿಗ್ರೆಟ್ಸ್ ಇದೆ ನಿಮ್ಗೆ ಪಾಸ್ಟ್ ಅಲ್ಲಿ, ಅಥವಾ ನಾನು ಇಷ್ಟೇ ನಾ ಸಾಧನೆ ಮಾಡಿರೋದು, ನಾನು ಇನ್ನೂ ಜಾಸ್ತಿ ಮಾಡ್ಬೇಕಿತ್ತು. ಅಂದ್ರೆ ನೀವು ಇಷ್ಟು ವರ್ಷ ಮಾಡಿರ್ತಕ್ಕಂಥ ಒಂದು ಲೆಕ್ಕಾಚಾರವನ್ನ ತಗೊಂಡ್ರೆ ಯಾಕೋ ನಿಮ್ಗೆ ತೃಪ್ತಿ ಅಂತಕ್ಕಂಥದ್ದು ಕಾಣಿಸ್ತಾ ಇಲ್ಲ. ನೀವೇನೋ ಒಂದು ಪರ್ಟಿಕ್ಯುಲರ್ ವಿಚಾರವಾಗಿ ನಾನು ಈ ಕೆಲಸ ಮಾಡ್ಬೇಕು ಅಂತ ಏನೋ ಒಂದು ಆಸೆ ಇದೆ ನಿಮ್ಮ ಲೈಫಲ್ಲಿ. ಓಕೆ, ಅಂಡ್ ಆ ಒಂದು ಆಪರ್ಚುನಿಟಿ, ಆ ಒಂದು ಅವಕಾಶ ಅಂತಕ್ಕಂಥದ್ದು ನಿಮ್ಗೆ ತುಂಬಾ ಶೀಘ್ರವಾಗಿ ಸಿಗ್ತಾ ಇದೆ. ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಒಂಥರ ಹೇಳ್ಬೇಕು ಅಂದ್ರೆ ಇಷ್ಟು ದಿವಸ ಮ್ಯಾನಿಫೆಸ್ಟ್ ಮಾಡ್ತಾ ಇರಿ, ಓ ಇದಾಗ್ಬೇಕು, ಇದಾದ್ರೆ ನನ್ಗೆ ತುಂಬಾನೇ ಖುಷಿ ಆಗುತ್ತೆ, ನಾನು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅಂತ ನಿಮ್ಗೆ ತುಂಬಾನೇ ಅದೊಂದು ಆಸೆ ಇತ್ತು. ಅದು ರಿಯಾಲಿಟಿಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಒಂದು ಅವಕಾಶ, ಒಂದು ಹೊಸ ಪ್ರೀತಿ ಅಂತಕ್ಕಂಥದ್ದು ಎಸ್ಪೆಷಲಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಯಾರೋ ಒಬ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಪರ್ಸನ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಬರ್ಬೋದು. ನಿಮ್ಮ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್, ನೀವೇನೋ ಒಂದು ಡಿಪ್ರೆಷನ್ ಅಲ್ಲಿ ಇರ್ತೀರಾ, ಅದನ್ನ ಕ್ಲಿಯರ್ ಮಾಡ್ಕೊಡ್ತಾರೆ. ಅವ್ರು ಏನೋ ಒಂದು ಸಂತಸವನ್ನ ನಿಮ್ಮ ಲೈಫಲ್ಲಿ ತಂದು ಕೊಡ್ತಾರೆ. ಹ್ಯಾಪಿನೆಸ್, ಜಾಯ್ ಅಂತಕ್ಕಂಥದ್ದನ್ನ ನಾನು ಈ ಒಂದು ಹಂತದಲ್ಲಿ ನೋಡ್ತಾ ಇದ್ದೀನಿ. ಬಹಳ ಪಾಸಿಟಿವ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಮಕ್ಕಳ ವಿಚಾರ ಯಾರೆಲ್ಲ ಓಕೆ ನಂಗೆ ಮಕ್ಕಳಾಗ್ತಿಲ್ಲ ಅಥವಾ ಏನೋ ಒಂದು ವಿಚಾರಕ್ಕೆ ವೆಯ್ಟ್ ಮಾಡ್ತಾ ಇದ್ರೆ ಖಂಡಿತ ಸಿಹಿ ಸುದ್ದಿ ನಿಮ್ಗೆ ಕಾಯ್ತಾ ಇದೆ ಅಂತ ಹೇಳ್ಬೋದು. ಅಂಡ್ ಪಾಸ್ಟ್ ಅನ್ನ ಮರೆತು ಆದಷ್ಟು ಫ್ಯೂಚರ್ ಕಡೆಗೆ ನೀವು ಪ್ರೋಗ್ರೆಸ್ ಮಾಡ್ತೀರಾ. ಈ ಒಂದು ಕಾಲಘಟ್ಟದಲ್ಲಿ ತುಂಬಾನೇ ಪಾಸಿಟಿವ್ ವೈಬ್ರೇಷನ್ಸ್ ಅಂತಕ್ಕಂಥದ್ದು ನಿಮ್ಮ ಒಂದು ಜೀವನದಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು. ದೇವರ ಆಶೀರ್ವಾದವನ್ನ ನೀವು ನೋಡ್ಬೋದು. ಯಾರೆಲ್ಲ ಗೌರ್ಮೆಂಟ್ ಜಾಬ್ಗಳಿಗೆ ಅಪ್ಲೈ ಮಾಡಿದ್ರೆ ಅಥವಾ ಟ್ರೈ ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ಆದ್ರೂ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಆದ್ರೂ ಆಗಿರ್ಬೋದು, ತುಂಬಾ ಶೀಘ್ರವಾಗಿ ನಿಮ್ಗೆ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನ ಕೇಳ್ಪಡ್ತೀರಾ. ಒಳ್ಳೇದಾಗ್ಲಿ ಮಕರ ರಾಶಿ. ಮುಂದಿನ ರಾಶಿ ನೋಡೋಣ, ಕುಂಭರಾಶಿ. ಸೊ ಕುಂಭರಾಶಿಯ ಈ ಒಂದು ಚಂದ್ರಗ್ರಹಣ ಆದ ನಂತರ ಎನರ್ಜೀಸ್ ಯಾವ ತರ ಇರಲಿದೆ? ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕುಂಭರಾಶಿಯಲ್ಲೇ ರಾಹುಗ್ರಸ್ತ ಚಂದ್ರಗ್ರಹಣ ಆವರಿಸ್ಕೊತಾ ಇದೆ. ಅಂಡ್ ತುಂಬಾ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅಂತಕ್ಕಂಥದ್ದು ನೋಡಬಹುದು. ಡೆತ್ ಕಾರ್ಡ್ ಬಂದಿದೆ, ಬಟ್ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪರಿಹಾರಗಳಿದೆ. ಯಾವುದೇ ಸಮಸ್ಯೆ ಇರಲಿ ಅದಕ್ಕೆ ಪರಿಹಾರ ಅಂತಕ್ಕಂಥದ್ದು ಸಹ ಇದ್ದೇ ಇರುತ್ತೆ. ಹಾಗಾಗಿ ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ, ಅನಾವಶ್ಯಕವಾಗಿ ಮಾತಾಡಕ್ ಹೋಗ್ಲೇಬೇಡಿ. ದಯವಿಟ್ಟು ಸೈಲೆಂಟ್ ಆಗಿದ್ಬಿಡಿ. ಯಾಕಂದ್ರೆ ಈ ಒಂದು ಕಾಲಘಟ್ಟದಲ್ಲಿ ನೀವೇನಾದ್ರೂ ಆರ್ಗ್ಯೂ ಮಾಡಕ್ ಹೋಗೋದು ಅಥವಾ ಸಂಭಾಷಣೆ, ವಾದ ವಿವಾದಗಳನ್ನ ನೀವೇನಾದ್ರೂ ಯಾರ ಜೊತೆ ಆದ್ರೂ ಆಗಿರ್ಬೋದು ಮಾಡಕ್ಕೆ ಹೊರಟ್ರಿ ಅಂದ್ರೆ ಬಹಳ ಬಹಳ ದೊಡ್ಡ ಮಟ್ಟಿಗೆ ಜಗಳ ಆಗೋತಕ್ಕಂಥದ್ದು. ಸೊ ಫ್ಯಾಮಿಲಿನಲ್ಲೂ ಏನು ಮಾತಾಡಕ್ ಹೋಗ್ಬೇಡಿ. ನೆರೆಹೊರೆ ಅಂಡ್ ಫ್ಯಾಮಿಲೀಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಏನೋ ಒಂದು ವಿಚಾರಕ್ಕೆ ನಿಮ್ಗೆ ತುಂಬಾ ಟ್ರಿಗರ್ ಆಗ್ತಕ್ಕಂಥ ಸನ್ನಿವೇಶಗಳು ಬಹಳ ಹೆಚ್ಚಾಗಿರುತ್ತೆ. ಅಂಡ್ ಪ್ರೀತಿ ವಿಚಾರದಲ್ಲೂ ಅಷ್ಟೇ ಯಾವುದೇ ಮೇಜರ್ ನಿರ್ಧಾರವನ್ನ ದಯವಿಟ್ಟು ಕೈಗೊಳ್ಬೇಡಿ. ಸ್ವಲ್ಪ ತಾಳ್ಮೆಯನ್ನ ವಹಿಸಿ. ಯಾಕಂತಂದ್ರೆ ನಿಮ್ಗೆ ಒಂದ್ ರೀತಿ ಹೇಳ್ಬೇಕಂದ್ರೆ ಈ ಒಂದು ಬ್ಯಾಡ್ ಟೈಮ್ ಅಂತಕ್ಕಂಥದ್ದು ಏನಿದೆ ಇದು ಕಳಿಬೇಕು. ಅಂಡ್ ಈ ಒಂದು ಟೈಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಓಕೆ, ಸೊ ಹಾಗಾಗಿ ಆದಷ್ಟು ಶಾಂತವಾಗಿ ಯಾರ ಜೊತೆನೂ ಮಾತಾಡದೆ ದಯವಿಟ್ಟು ಭಗವಂತನ ಧ್ಯಾನ ಮಾಡಿ. ನಿಮಗೆ ಬೋರ್ ಆಗುತ್ತೆ, ನಂಗೆ ಭಗವಂತನ ಧ್ಯಾನಾನೂ ಮಾಡಕ್ಕಾಗಲ್ಲ, ಸಿಂಪಲ್ ಆಗಿ ಒಂದ್ ಹೇಳ್ತೀನಿ, ರಾಧಾ 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 ಅಂತ ರಾಧೆ ಮಾತೆಯ ಜಪವನ್ನ ಮಾಡಿ ಸಾಕು. ಮನಸ್ಸು ಶಾಂತವಾಗಿರುತ್ತೆ. ಜೊತೆಗೆ ಅನಾವಶ್ಯಕವಾಗಿ ನೀವು ಏನೋ ಯಾರ ಜೊತೆನೂ ಜಗಳ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ನಿಮ್ಮ ಮೈಂಡ್, ಮನಸ್ಸನ್ನ ದಯವಿಟ್ಟು ಈ ಒಂದು ಗ್ರಹಣದ ಟೈಮಲ್ಲಿ ಅಂಡ್ ಗ್ರಹಣ ಆದ ಮೇಲೆ ಕೂಡ ಒಂದು ವಾರಗಳ ಕಾಲ ಎಚ್ಚರವನ್ನ ವಹಿಸ್ತಕ್ಕಂಥದ್ದು ದಯವಿಟ್ಟು ಮಾಡಿ ಕುಂಭರಾಶಿಯವರು. ಒಳ್ಳೆಯದಾಗ್ಲಿ. ಮುಂದಿನ ರಾಶಿ ನೋಡೋಣ, ಮೀನ ರಾಶಿ. ಸೊ ಮೀನ ರಾಶಿಯವ್ರಿಗೆ ಯಾವ ರೀತಿ ಎನರ್ಜೀಸ್ ಇರ್ತಾ ಇದೆ ಈ ಒಂದು ಕಾಲಘಟ್ಟದಲ್ಲಿ? ಚಂದ್ರಗ್ರಹಣ ಅಂತಕ್ಕಂಥದ್ದು ಮೀನ ರಾಶಿಯವ್ರಿಗೂ ತುಂಬಾನೇ ಸಂಭವಿಸ್ತಾ ಇದೆ. ಡೆವಿಲ್ ಎನರ್ಜಿ. ಸೊ ಹಾಗಾಗಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ಸ್ ಅನ್ನ ನೋಡ್ತೀರಾ. ಹಾರ್ಟ್ ಬ್ರೇಕ್ ಕಾರ್ಡ್ ಸಹ ಬಂದಿರೋದ್ರಿಂದ ಒಂದ್ ಸ್ವಲ್ಪ ಡಿಸಪಾಯಿಂಟ್ ಆಗೋದು. ಪ್ರೀತಿ ವಿಚಾರದಲ್ಲಿ ಎಸ್ಪೆಷಲಿ ಲವರ್ಸ್ ಕಾರ್ಡ್ ಸಹ ಬಂದಿದೆ.
ಪ್ರೀತಿ ವಿಚಾರದಲ್ಲಿ ಒಂದ್ ಸ್ವಲ್ಪ ನಿಮ್ಗೆ ಸ್ವಲ್ಪ ಸ್ಯಾಡ್ ನ್ಯೂಸ್ ಅಂತಕ್ಕಂಥದ್ದು, ಅಥವಾ ನೀವೇನೋ ಒಂದು ಅನ್ಕೊಂಡಿರ್ತೀರಾ ಈ ವ್ಯಕ್ತಿ ನನ್ಗೆ ಇಷ್ಟ ಇದ್ದಾರೆ ಬಟ್ ಯಾಕೋ ಪ್ರೋಗ್ರೆಸ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದ್ ಸ್ವಲ್ಪ ನಿಧಾನ ಆಗುತ್ತೆ. ಅದಕ್ಕೇನೆ ಯಾವುದೇ ಒಂದು ಮೇಜರ್ ನಿರ್ಧಾರವನ್ನ ಅಥವಾ ಮಾತುಕತೆ ಮಾಡೋದನ್ನ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇದೆ. ಓಕೆ, ಅಂಡ್ ಈ ಒಂದು ಕಾಲಘಟ್ಟದಲ್ಲಿ ಹೇಳ್ಬೇಕು ಅಂತಂದ್ರೆ ನಿಮ್ಮ ಕರಿಯರ್ ತುಂಬಾನೇ ಫೋಕಸ್ಡ್ ಇರ್ತೀರಾ, ಅಂಡ್ ಅಷ್ಟೇ ಜಯ ಸಹ ನಿಮ್ಗೆ ಕರಿಯರ್ ವಿಚಾರದಲ್ಲಿ ಸಿಗ್ತಾ ಇದೆ. ಅದೇ ಸಂಬಂಧಗಳ ವಿಚಾರದಲ್ಲಿ, ಪ್ರೇಮದ ವಿಚಾರದಲ್ಲಿ ಒಂದ್ ಸ್ವಲ್ಪ ಥರ್ಡ್ ಪಾರ್ಟಿಯಿಂದ ಸಹ ನಿಮ್ಗೆ ಒಂದು ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ನಡುವೆ ಸ್ವಲ್ಪ ಎಫೆಕ್ಟ್ ಅಂತಕ್ಕಂಥದ್ದಾಗುತ್ತೆ. ಸ್ವಲ್ಪ ಡಿಸಪಾಯಿಂಟ್ಮೆಂಟಿಂಗ್ ಆಗಿರುತ್ತೆ. ಬಟ್ ಆದ್ರೂ ನಾನು ಒಂದು ಹೇಳೋದಿಷ್ಟೇ, ಈ ಒಂದು ಸಮಯದಲ್ಲಿ ಯಾವುದೇ ಒಂದು ಪ್ರೀತಿ ವಿಚಾರ ಅಥವಾ ಫ್ಯಾಮಿಲಿ ಮ್ಯಾಟರ್ಸ್ ಇರ್ಬೋದು, ಫ್ರೆಂಡ್ಸ್ ಮ್ಯಾಟರ್ಸ್ ಇರ್ಬೋದು, ತಲೆನೇ ಹಾಕೋದಕ್ಕೆ ಹೋಗ್ಬೇಡಿ. ಅದರಿಂದ ಸ್ವಲ್ಪ ದೂರ ಉಳಿತಕ್ಕಂಥದ್ದು ಮಾಡಿ. ಅಂಡ್ ಆದಷ್ಟು ಕರಿಯರ್ ಅಲ್ಲಿ ಎನಿವೇಸ್ ನಿಮ್ಗೆ ಕರಿಯರ್ ತುಂಬಾನೇ ಚೆನ್ನಾಗಿರುತ್ತೆ. ಕರಿಯರ್ ವೈಸ್ ನೀವು ಖಂಡಿತವಾಗ್ಲೂ ತುಂಬಾ ಒಳ್ಳೆ ಪ್ರೋಗ್ರೆಸ್ ಅನ್ನ ಮಾಡ್ತೀರಾ ಅಂತಾನೆ ಹೇಳ್ಬೋದು ಈ ಒಂದು ಕಾಲಘಟ್ಟದಲ್ಲಿ. ಒಳ್ಳೇದಾಗ್ಲಿ ಮೀನರಾಶಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ಚಂದ್ರಗ್ರಹಣ ಒಂದು ಪ್ರಭಾವ ಎಲ್ಲ 12 ರಾಶಿಗಳಿಗೆ ಯಾವ ರೀತಿ ಇರ್ತಾ ಇದೆ ಅಂತ. ಸೊ ಖಂಡಿತ ಕೊಟ್ಟಿರ್ತಕ್ಕಂಥ ಟಿಪ್ಸ್ ಅನ್ನ ದಯವಿಟ್ಟು ಫಾಲೋ ಮಾಡಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಅಂಡ್ ನಾನು ಸಹ ಆ ಭಗವಂತನಲ್ಲಿ ಪ್ರೇಯರ್ ಅನ್ನ ಮಾಡ್ತೀನಿ. ಓಕೆ, ಅಂಡ್ ನಿಮಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಅಥವಾ ಪರ್ಸನಲ್ ಕನ್ಸಲ್ಟೇಷನ್ ಬೇಕಿದ್ರೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ಸ್ ಅನ್ನ ಬುಕ್ ಮಾಡ್ಕೋಬಹುದು. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ತೆ.